ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಜ್ಞಾನೇಶ್ವರಿ ಗೀತಾಮೃತದಲ್ಲಿ ಅರ್ಜುನನಿಗೆ ಕೃಷ್ಣ ಪರಮಾತ್ಮನು ಹೇಳ್ತಾನೆ, ಪರಮಾತ್ಮನು ಯಾವಾಗಲೂ ದೇಹಧಾರಿಯಾಗಿ ಜನ್ಮ ತಾಳ್ತಾನೆ, ಜನರಂತೆ ಕಷ್ಟಪಡ್ತಾನೆ ಅನ್ನುವ ನಂಬಿಕೆ ಇಟ್ಕೊಂಡು ಸ್ಥೂಲ ರೂಪವನ್ನು, ಬಾಹ್ಯ ರೂಪವನ್ನು ನೋಡಿ ಜನರು ಏನು ತಿಳ್ಕೊಳ್ತಾರಲ್ಲ, ಇದು ಅಜ್ಞಾನದ ದೆಸೆ. ಅದರಿಂದ ಪರಮಾತ್ಮನು ಆ ರೀತಿಯಲ್ಲಿ ಇಲ್ಲ, ನಾನು ಆ ರೀತಿಯಲ್ಲಿ ಇಲ್ಲ ಅರ್ಜುನ. ನಿರಾಕಾರವೇ ನನ್ನ ನಿಜವಾದ ರೂಪು ಮತ್ತು ಯಾವ ಗುಣಗಳು ಇಲ್ಲದ ನಿರಾಕಾರ ಸ್ಥಿತಿಯೇ ನನ್ನ ನಿಜವಾದ ಸ್ಥಿತಿ ಎಂದು ತಿಳಿ ನೀನು ಅಂತ ಇಲ್ಲಿ ಹೇಳ್ತಾ ಇದ್ದಾನೆ. ಮತ್ತು ಈ ನಶ್ವರವಾದ ನಾಮರೂಪಾತ್ಮಕ ಸ್ಥೂಲ ರೂಪವನ್ನು ಸತ್ಯವೆಂದು ವಿಶ್ವಾಸಿಸಿ ಅದರಿಂದಲೇ ಶಾಶ್ವತ ಸ್ವರೂಪವನ್ನು ನೋಡುವೆನೆಂಬುದು ಸಹ ವ್ಯರ್ಥವಾದವೇ ಎಂದು ತಿಳಿ. ಈ ವಿಧವಾದ ಪ್ರಯತ್ನದಿಂದ ನಾನು ಗೋಚರವಾಗುವುದು ಹೇಗೆ? ಪೂರ್ವ ದಿಕ್ಕನ್ನು ಹಿಡಿದು ಹೊರಟವನು ಪಶ್ಚಿಮ ಸಮುದ್ರ ತೀರವನ್ನು ಸೇರಬಲ್ಲನೆ? ಅಥವಾ ಹೇ ಅರ್ಜುನ, ಒಟ್ಟನ್ನು ಎಷ್ಟು ಬಾರಿ ಕೊಟ್ಟಿದರೂ ಅದರಲ್ಲಿ ಅಕ್ಕಿಯು ಸಿಕ್ಕುತ್ತದೆಯೇ? ಇದೇ ಪ್ರಕಾರ ಕೇವಲ ವಿಕಾರದಿಂದ ಏರ್ಪಟ್ಟ ಈ ಸ್ಥೂಲ ಜಗದಾಕಾರವನ್ನು ತಿಳಿದ ಮಾತ್ರಕ್ಕೆ ನಿರಾಕಾರ ನಿರ್ಗುಣ ಸ್ವರೂಪವನ್ನು ತಿಳಿದಂತಾಗುವುದೇ? ಪರಮಾತ್ಮನ ಏನು ಹೇಳ್ತಾ ಇದ್ದಾನೆ ಇಲ್ಲಿ? ವಿಕಾರದಿಂದ ಕೂಡಿದಂತಹ ಈ ಸ್ಥೂಲ ಜಗತ್ತನ್ನು ತಿಳಿದ ಮಾತ್ರಕ್ಕೆ ನನ್ನನ್ನು ತಿಳಿದಂತಾಗೋದಿಲ್ಲ ಅರ್ಜುನ. ಯಾಕೆ? ವಿಕಾರದಿಂದ ಕೂಡಿರ್ತಕ್ಕಂಥ ಜಗತ್ತೇನು ಕ್ಷಣ ಕ್ಷಣಕ್ಕೂ ಬದಲಾವಣೆ ಆಗ್ತಾ ಇರ್ತದೆ, ಇದು ಮಾರ್ಪಾಡಾಗ್ತಾ ಇರ್ತದೆ. ಮಾರ್ಪಾಡಾಗಿ ಒಂದಿದ್ದ ರೂಪ ಮತ್ತೊಂದು, ಇದೇ ಜಾಗದಲ್ಲಿ ಇರ್ತೀವಿ, ಇದೇ ವಸ್ತುವನ್ನು ನೋಡ್ತಾ ಇರ್ತೀವಿ ಅಂತ ನಾವು ತಿಳ್ಕೊಂಡಿರ್ತೀವಿ. ಒಂದು ಬೀಜವನ್ನು ನೆಟ್ಟಿರ್ತೀವಿ, ಅದು ಮೊಳಕೆ ಹೊಡೆದು ಸಸಿಯಾಗಿ ಮರವಾಗಿ ದೊಡ್ಡ ಮರವಾಗಿ ಕೊನೆಗೆ ಅದು ಆಯಸ್ಸನ್ನು ಕಳ್ಕೊಳ್ತಾ ಬಂದು ಕೊನೆಗೆ ಅದೇ ಜಾಗದಲ್ಲಿ ಆ ಮರವು ಇಲ್ಲದಂತಾಗುತ್ತೆ. ಇದು ವಿಕಾರ ಸ್ಥಿತಿ. ಈ ಜಗತ್ತಿನ ಸೃಷ್ಟಿಯೂ ಹಾಗೆಯೇ, ಈಗ ನಮ್ಮಗಳ ಸ್ಥಿತಿಯೂ ಹಾಗೆಯೇ. ಧಾತು ರೂಪದಲ್ಲಿ ತಾಯಿ ಗರ್ಭದಲ್ಲಿ ಸೇರಿದ ನಾವು ಮಗುವಾಗಿ ಹುಟ್ಟಿದೋ, ಈಗ ಮಗು ಎಲ್ಲೋಯ್ತು ಅಂತ ಗೊತ್ತಿಲ್ಲ, ಈಗ ಮುದಿಯಾಗಿ ಕೂತಿದ್ದೀವಿ. ಮತ್ತೆ ಈ ಮುದಿ ದೇಹ ಎಲ್ಲಿ ಹೋಗುತ್ತೋ ಅಂತ ಗೊತ್ತಿಲ್ಲ. ಅಂದರೆ ನಾವು ಅಂದುಕೊಂಡಂತೆ ನಮ್ಮ ಕಣ್ಣು ಮುಂದೆಯೇ ಮೋಸ ನಡೀತಾ ಇರ್ತದೆ. ಇಲ್ಲಿ ಈ ಸೃಷ್ಟಿಯಲ್ಲಿ ನಮ್ಮನ್ನು ಭ್ರಮೆಗೊಳಿಸಿದೆ. ಹೇಗೆ ಅಂದರೆ ನಾವು ನಮ್ಮ ಈ ವಿಕಾರವನ್ನು ನಾವು ಸರಿಯಾಗಿ ಗಮನಿಸ್ತಾ ಇಲ್ಲ. ನಮ್ಮ ವಿಕಾರ ಸ್ಥಿತಿಯನ್ನು ನೋಡ್ತಾ ಇದ್ದೀವಿ, ಆದರೆ ನಾವು ಅಂದ್ಕೊಂಡಿರೋದೇನು, ನಾವೇನೂ ಆಗಿಲ್ಲ, ಹಾಗೇ ಇದ್ದೀವಿ ಅಂತ. ಆದರೆ ಆ ಮಗು ಇದ್ದ ಸ್ಥಿತಿ ಹೋಯ್ತು, ಆ ಕಿಶೋರಾವಸ್ಥೆ ಹೋಯ್ತು, ಯೌವನಾವಸ್ಥೆ ಹೋಯ್ತು, ಈಗ ಮುದಿತನ ಬಂದು ಮುದಿತನವೂ ಕೂಡ ಜರುಗ್ತಾ ಹೋಗ್ತಾ ಇದೆ. ಈ ಸ್ಥಿತಿಯಲ್ಲಿ ನಾವು ಯೋಚನೆ ಮಾಡಬೇಕು, ವಿಕಾರದಿಂದ ಕೂಡಿದ ಈ ಬಾಹ್ಯ ಜಗತ್ತನ್ನೇ ಪರಮಾತ್ಮ ಅಂದ್ಕೊಂಡ್ರೆ ಸಾಧ್ಯವಿಲ್ಲ. ಅಥವಾ ವಿಕಾರದಿಂದ ಕೂಡಿದ ಈ ಬಾಹ್ಯ ಜಗತ್ತನ್ನೇ ತಿಳಿದುಕೊಂಡ ಮಾತ್ರಕ್ಕೆ ಪರಮಾತ್ಮನನ್ನು ತಿಳ್ಕೊಂಡಂತೆ ಆಗೋದಿಲ್ಲ. ಪರಮಾತ್ಮನನ್ನು ಯಾಕೆ ತಿಳ್ಕೊಳ್ಬೇಕು ಅಂದರೆ, ಪರಮಾತ್ಮನೇ ನಿಜವಾಗಿಯೂ ಈ ಅಧಿಷ್ಠಾನವಾದ ಶಕ್ತಿ. ಆತನನ್ನು ತಿಳ್ಕೊಂಡ್ರೆ ನಮಗೆ ಕಷ್ಟ ಪರಂಪರೆಗೆ ಯಾವುದೇ ಥರದ ಅವಕಾಶ ಇಲ್ಲದಂತಾಗುತ್ತೆ. ಅದರಿಂದ ತಿಳ್ಕೊಳ್ಬೇಕು. ಇಲ್ಲಾಂದರೆ ಏನಾಗುತ್ತೆ, ವಿಕಾರದಿಂದ ಕೂಡಿದ ಜಗತ್ತನ್ನು ನಂಬ್ಕೊಂಡು ಕೂತ್ಕೊಂಡ್ರೆ ನಮ್ಮ ಕಷ್ಟ ಕೋಟಲೆಗಳಿಗೆ ಎಂದಿಗೂ ಕೊನೆ ಇರೋದಿಲ್ಲ. ನಾವು ಕಷ್ಟಪಡಬಾರ್ದು, ಶಾಶ್ವತವಾದ ಆನಂದವನ್ನು ಪಡಿಬೇಕು ಅನ್ನೋದೇ ಮೂಲ ಉದ್ದೇಶ. ಶಾಶ್ವತವಾದ ಸುಖವೇ ಮೂಲ ಉದ್ದೇಶ, ಮತ್ತೇನೂ ಇಲ್ಲ. ಸುಖಕ್ಕಾಗಿ ಹಾತೊರಿತಾ ಇದ್ದೀವಿ, ಅಲ್ಲೊಂಚೂರು ಇಲ್ಲೊಂಚೂರು ಕಿಂಚಿತ್ತು ಸುಖಕ್ಕಾಗಿ ನಾವು ಹಾತೊರಿತಾ ಇದ್ದೀವಿ. ಆ ಕಿಂಚಿತ್ತು ಸುಖಕ್ಕಾಗಿ ಅಲ್ಲಿದೆಯೋ ಇಲ್ಲಿದೆಯೋ ಅಂತ ಅಂಬಲಿಸಿ ಕಷ್ಟಪಡ್ತಾ ಇದ್ದೀವಿ. ಆದರೆ ಪರಮಾತ್ಮ ಏನು ಹೇಳ್ತಾನೆ, ನಿನ್ನ ನಿಜವಾದ ಸ್ಥಿತಿಯನ್ನು ನೀನು ನೋಡು, ಶಾಶ್ವತವಾದ ಸುಖ ನಿನಗೆ ಪ್ರಾಪ್ತಿಯಾಗುತ್ತೆ ಅಂತ ಹೇಳ್ತಾ ಇದ್ದಾನೆ. ನನ್ನ ಅಥವಾ ಪರಮಾತ್ಮನ ನಿರಾಕಾರ ನಿರ್ಗುಣ ಸ್ವರೂಪವನ್ನು ತಿಳಿಯಬೇಕಾದ್ರೆ ಏನು ಮಾಡಬೇಕು? ಹೊರಗಿನ ಪ್ರಪಂಚ ತಿಳ್ಕೊಂಡ್ರೆ ಸಾಲೋದಿಲ್ಲ. ನೀರಿನಿಂದ ದಾಹ ಒಡಗುವಂತೆ ನೀರಿನ ನೊರೆಯಿಂದ ಅಡಗೀತೆ. ಈಗ ದಾಹ ಆಗಿರ್ತದೆ, ಚೆನ್ನಾಗಿ ನೀರು ಕುಡಿದ್ರೆ ಮಾತ್ರ ದಾಹ ಅಡಗುತ್ತದೆ. ಆ ನೀರಿನ ಮೇಲೆ ನೊರೆ ಬಂದಿರ್ತದೆ, ಅದನ್ನು ಕುಡಿದ್ರೆ ದಾಹ ಅಡಗ್ತದೆಯೇ? ಹಾಗಾದರೆ ಅದು ನೀರಲ್ವ ಅಂದರೆ ನೀರೇ, ಆದರೆ ನೀರಿನ ವಿಕಾರ ಅದು ನೊರೆ. ಅದನ್ನು ಕುಡಿದು ಮಾತ್ರಕ್ಕೆ ನಮಗಿಲ್ಲಿ ದಾಹ ಅಡಗೋದಿಲ್ಲ. ಅದೇ ಥರ ಪರಮಾತ್ಮ ನಿರಾಕಾರ, ಆ ಪರಮಾತ್ಮನ ಮೂಲ ಮಾಯಾ ದೆಸೆಯಿಂದ ಜಗತ್ತು ಉತ್ಪತ್ತಿಯಾಗಿದೆ. ಅದು ವಿಕಾರ. ಅದು ಆ ಜಗತ್ತನ್ನು ಅರಿತ ಮಾತ್ರಕ್ಕೆ ನಮಗೆ ಪರಮಾತ್ಮನನ್ನು ಅರಿತಂತೆ ಆಗೋದಿಲ್ಲ. ಇದರಂತೆ ಮೋಹವಶರಾದ ಜನರು ಈ ಜಗತ್ತನ್ನೇ ನಾನೆಂದು ಭ್ರಮಿಸುವರು.
ಜಗತ್ತಿನಲ್ಲಿ ಉಂಟಾಗುವ ಜನನ ಮರಣಾದಿ ಕರ್ಮವು ನನಗೂ ಉಂಟೆಂದು ನಂಬುವರು. ಈ ರೀತಿ ನಾಮರಹಿತನಾದವನಿಗೆ ನಾಮವನ್ನು, ಅಂದರೆ ಹೆಸರೇ ಇಲ್ಲದೆ ಇರೋವನಿಗೆ ಒಂದು ಹೆಸರನ್ನು ಕೊಟ್ಟು, ಕ್ರಿಯಾರಹಿತನಾದ ನನಗೆ ಕರ್ಮವನ್ನು, ಪರಮಾತ್ಮ ಯಾವ ಕೆಲಸವನ್ನು ಮಾಡೋದಿಲ್ಲ, ಆದರೆ ಅವನು ಪರಮಾತ್ಮ ಸೃಷ್ಟಿ ಮಾಡ್ತಾನೆ, ಸ್ಥಿತಿ ಮಾಡ್ತಾನೆ, ಲಯ ಮಾಡ್ತಾನೆ ಅಂತ ಅವನಿಗೆ 3 ಹೆಸರುಗಳು ಕೊಟ್ಟು ಅವನಿಗೆ ಕರ್ಮವನ್ನು ವಹಿಸಿಬಿಡ್ತೀವಿ. ಮತ್ತು ವಿದೇಹಿಯಾದ ನನಗೆ ದೇಹಧರ್ಮವನ್ನು ಆರೋಪಿಸುತ್ತಿರುವರು. ಪರಮಾತ್ಮನಿಗೆ ದೇಹವಿಲ್ಲ, ಅವನು ನಿರಾಕಾರ, ಅವನಿಗೊಂದು ದೇಹವನ್ನು ಕೊಟ್ಟು ಅವನು ಈ ರೂಪದಲ್ಲಿದ್ದಾನೆ, ಇಂತಿಂಥ ಆಕಾರದಲ್ಲಿದ್ದಾನೆ ಅಂತ ಅವನಿಗೊಂದು ದೇಹವನ್ನು ಕೊಟ್ಟುಬಿಡ್ತೀವಿ. ನಾನು ನಿರಾಕಾರನಾಗಿದ್ದರೂ ನನ್ನಲ್ಲಿ ಆಕಾರವನ್ನು ಆರೋಪಿಸುವರು. ಆಕಾರ ಆರೋಪಿಸಿದರೆ ಪರವಾಗಿಲ್ಲ, ಆಕಾರಕ್ಕೆ ನಾನಾ ಅಲಂಕಾರಗಳು ಕೂಡ, ಇದಿನ್ನೂ ದೊಡ್ಡದು. ಉಪಾಧಿರಹಿತನಾದ ನನ್ನ ಮೇಲೆ ಉಪಚಾರ ವಿಧಿಯನ್ನು ಆರೋಪಿಸುವರು. ಉಪಾಧಿರಹಿತನಾಗಿದ್ದಾನೆ, ಅವನಿಗೆ ಯಾವ ಉಪಾಧಿಯೂ ಇಲ್ಲ, ಆದರೆ ಅವನ ಮೇಲೆ ಉಪಾಧಿಯಿಂದ ಕೂಡಿದಂಥ ಉಪಚಾರಗಳನ್ನು ಕೂಡ ಮಾಡ್ತಾರೆ. ನಿಷ್ಕ್ರಿಯನಾಗಿದ್ದರೂ ಕರ್ಮವನ್ನು ಮಾಡುತ್ತಿರುವನೆಂದು, ವರ್ಣರಹಿತನಾಗಿದ್ದರೂ ವರ್ಣವುಳ್ಳವನೆಂದು, ನಿರ್ಗುಣನಾಗಿದ್ದರೂ ಗುಣವಂತನೆಂದು, ಹಸ್ತಪಾದಾದಿಗಳುಳ್ಳವನೆಂದು, ಅಪರಿಮಿತವಾಗಿ ಇದ್ದರೂ ಪರಿಮಾಣವುಳ್ಳವನೆಂದು. ಪರಮಾತ್ಮ ಸರ್ವವ್ಯಾಪಕ, ಅವನ ವ್ಯಾಪ್ತಿಯನ್ನು ಕಂಡವರೇ ಇಲ್ಲ. ಆದರೆ ನಾವೇನು ಮಾಡ್ತೀವಿ, ಒಂದು ಅಳತೆಗೆ ತಗೊಂಡೋಗಿ ಗುಡಿ ಕಟ್ಟಿ ಕೂರಿಸ್ಬಿಡ್ತೀವಿ. ಇಷ್ಟೇ ಅಳತೆಗೆ ಪರಮಾತ್ಮ, ಇದಿಷ್ಟು ದೇವಸ್ಥಾನದ ಆವರಣ, ಅದರಲ್ಲಿ ಗರ್ಭಗುಡಿ ಒಳಗೆ ಪರಮಾತ್ಮ, ಈಗ ಮಾಡಿಟ್ಟಿರ್ತೀವಿ. ಮಾಡೋದು ತಪ್ಪ ಅಂದರೆ ಇಲ್ಲಿ ವ್ಯಾಪಕವಾದ ಚಿಂತನೆಯನ್ನು ಮಾಡ್ತಾ ಇರೋದು. ಆ ವಿಚಾರವಾಗಿ ಪರಮಾತ್ಮ ಹೇಳ್ತಾ ಇರೋದು, ಇಷ್ಟೆಲ್ಲವನ್ನು ಮಾಡ್ತಾರೆ, ಆದರೂ ನಾನು ಸರ್ವವ್ಯಾಪಕನಾಗಿದ್ದೀನಿ, ನನ್ನನ್ನು ಪರಿಮಿತಿಯನ್ನು ಉಳ್ಳವನಾಗಿ ಮಾಡ್ತಾರೆ. ಸರ್ವವ್ಯಾಪಿಯಾಗಿದ್ದರೂ ಸ್ಥಾನ ವಿಶೇಷವುಳ್ಳವನೆಂದು ಆಲೋಚಿಸುವರು. ಏನು ಹೇಳ್ತಿದ್ದಾನೆ, ನಾನು ಸರ್ವವ್ಯಾಪಿಯಾಗಿದ್ದೀನಿ, ಜಗದಗಲ ಮುಗಿಲಗಲ ನಾನಿದ್ದೀನಿ, ಆದರೆ ನನ್ನನ್ನು ಏನು ಮಾಡ್ತಾ ಇದ್ದಾರೆ, ಅಪರಿಮಿತ ಉಳ್ಳವನಾದರೂ ನನಗೆ ಸ್ಥಾನ ವಿಶೇಷ ಮಾಡ್ತಾರೆ. ಇನ್ನು ಇದೊಂದು ಪವಿತ್ರ ಸ್ಥಳ, ಇದೊಂದು ಯಾತ್ರಾ ಸ್ಥಳ, ಯಾಕಂದ್ರೆ ಅಲ್ಲಿ ಪರಮಾತ್ಮ ಇದ್ದಾನೆ. ಅಲ್ಲಿ ಪರಮಾತ್ಮ ನಾನು ಸರ್ವವ್ಯಾಪಕ ಅಂತ ಹೇಳ್ತಾ ಇದ್ದಾನೆ, ಆದರೆ ಎಲ್ಲಿ ಮಾಡ್ತಾ ಇದ್ದಾರೆ, ಇಲ್ಲಿ ಏನು ಮಾಡ್ತಾ ಇದ್ದಾರೆ, ನಾವುಗಳು ಏನು ಮಾಡ್ತಾ ಇದೀವಿ ಅಂದರೆ ಇಂತಿಂಥ ಜಾಗದಲ್ಲೇ ಪರಮಾತ್ಮ ಇದ್ದಾನೆ ಅಂತ ನಾವು ಅಂದ್ಕೊಳ್ತೀವಿ. ಆಗ ಅಂದ್ಕೊಳ್ಳೋದು ತಪ್ಪ ಅಂದರೆ, ನಮ್ಮ ಅಜ್ಞಾನದ ದೆಸೆಯಲ್ಲಿ ನಾವು ಅಂದ್ಕೊಳ್ಳೋದು ತಪ್ಪಲ್ಲ, ಆದರೆ ಅದೇ ನಿಜವಲ್ಲ. ಆ ಅವಸ್ಥೆಯನ್ನು ಮೀರಿ ನಮ್ಮ ಜ್ಞಾನವನ್ನು ವಿಸ್ತಾರ ಮಾಡ್ಕೊಳ್ಬೇಕು. ಅದಕ್ಕೋಸ್ಕರ ಇಲ್ಲಿ ಜ್ಞಾನ ವಿಜ್ಞಾನದ ವಿಚಾರಗಳು ಹೇಳ್ತಾ ಇರೋದು. ವಿಜ್ಞಾನಮಯವಾದದ್ದು ಜ್ಞಾನಮಯವಾದದ್ದು. ಇಲ್ಲಿ ಪ್ರಪಂಚವನ್ನು, ಬಾಹ್ಯ ಪ್ರಪಂಚವನ್ನು ನೋಡಿ ಪರಮಾತ್ಮನನ್ನು ಅಳತೆ ಹಾಕುವುದಲ್ಲ. ಬಾಹ್ಯ ಪ್ರಪಂಚ ಅನ್ನುವುದು ವಿಕಾರದಿಂದ ಕೂಡಿರುವುದು. ಪರಮಾತ್ಮನೆಂಬುವನು ಯಾವ ವಿಕಾರವೂ ಇಲ್ಲದವನು. ಮನುಷ್ಯನು ತನ್ನ ಸ್ವಪ್ನ ಪ್ರಪಂಚದಲ್ಲಿ ಅಗಾಧವಾದ ಅರಣ್ಯವನ್ನು ಸೃಷ್ಟಿಸಿಕೊಂಡು ಅದರಲ್ಲಿ ಪರ್ವತ, ನದಿ, ಮರ, ಗಿಡ, ಭೀಕರ ಪ್ರಾಣಿಗಳನ್ನು ನೋಡುವಂತೆ ಅಜ್ಞಾನಿಯು ತನ್ನ ಮನೋಮಯ ಪ್ರಪಂಚದಲ್ಲಿ ನನ್ನ ಸಾಕಾರ ಸ್ವರೂಪವನ್ನು ನಿರ್ಮಿಸಿಕೊಂಡು ಅದರಲ್ಲಿ ಕಣ್ಣು, ಕಿವಿ ಮೊದಲಾದ ಇಂದ್ರಿಯಗಳನ್ನು, ರೂಪ, ಆಕಾರ, ಇಚ್ಛೆ, ತೃಪ್ತಿ, ವಸ್ತ್ರ, ಭೂಷಣ, ಕರ್ಣ ಮೊದಲಾದವುಗಳನ್ನು ನೋಡಿ ಭ್ರಾಂತಿಗೊಳ್ಳುವನು. ನಾನು ಸ್ವಯಂ ಸಿದ್ಧನಾಗಿದ್ದರೂ ಅವನು ನನ್ನ ವಿಗ್ರಹಗಳನ್ನು ನಿರ್ಮಿಸುವನು. ಪರಮಾತ್ಮ ಏನು ಹೇಳ್ತಾನೆ, ನಾನು ಸ್ವಯಂ ಸಿದ್ಧನಾಗಿದ್ದೀನಿ, ನನ್ನನ್ನು ಉಳಿಯಿಂದ ಬರ್ಜಿಯಿಂದ ಕೆತ್ತಬೇಕಾಗಿಲ್ಲ, ಸುತ್ತಿಗೆಯಿಂದ ಉಳಿ ಏಟನ್ನು ಹೊಡೆದು ಕೆತ್ತಬೇಕಾಗಿಲ್ಲ, ನನ್ನ ವಿಗ್ರಹ ಮಾಡಬೇಕಾದ ಅವಶ್ಯಕತೆ ಇಲ್ಲ. ಯಾಕಂದರೆ ನಾನು ಸ್ವಯಂ ಸಿದ್ಧನಾಗಿದ್ದೀನಿ. ನನ್ನನ್ನು ವಿಗ್ರಹ ರೂಪದಲ್ಲಿ ಪ್ರತಿಷ್ಠಾಪನೆ ಮಾಡ್ತಾರೆ, ನಾನಾ ಆಕಾರಗಳಲ್ಲಿ ಮಾಡ್ತಾರೆ, ನಾನಾ ರೂಪಗಳಲ್ಲಿ ಮಾಡ್ತಾರೆ, ಹೆಸರುಗಳನ್ನ ಕೊಡ್ತಾರೆ, ನನಗೊಂದು ದೇವಸ್ಥಾನ ಕಟ್ತಾರೆ, ನನಗೊಂದು ಸ್ಥಳ ನಿಗದಿ ಮಾಡ್ತಾರೆ, ನಾನು ಏನೂ ಅಲ್ಲದವನನ್ನು ಏನೋ ಒಂದಾಗಿ ತೋರಿಸ್ತಾರೆ. ನಾನು ಸ್ವಯಂ ಸಿದ್ಧನಾಗಿದ್ದರೂ ಅವನು ನನ್ನ ವಿಗ್ರಹಗಳನ್ನು ನಿರ್ಮಿಸುವನು. ನಾನು ಸ್ವಯಂಭೂವಾಗಿದ್ದರೂ ನನಗೆ ಪ್ರಾಣ ಪ್ರತಿಷ್ಠೆ ಮಾಡುವರು. ಓಂ ಪ್ರಾಣಾಯ ಸ್ವಾಹ, ಓಂ ವ್ಯಾನಾಯ ಸ್ವಾಹ, ಓಂ ಅಪಾನಾಯ ಸ್ವಾಹ, ಓಂ ಉದಾನಾಯ ಸ್ವಾಹ ಹೇಳ್ತೀವಲ್ಲ, ಪಂಚಪ್ರಾಣಗಳನ್ನ ಪ್ರತಿಷ್ಠಾಪನೆ ಮಾಡ್ತೀವಲ್ಲ ಪೂಜೆಗೆ ಕೂರಿಸಿದಾಗ. ನಾನು ಸ್ವಯಂಭೂವಾಗಿದ್ದೀನಿ, ನನಗೆ ಪ್ರಾಣ ಪ್ರತಿಷ್ಠಾಪನೆ ಮಾಡ್ತಾರೆ. ಇದೇನು ದುರ್ಗತಿ ಅಂತ ಪರಮಾತ್ಮ ಹೇಳ್ತಾ ಇದ್ದಾನೆ. ಪರಮಾತ್ಮನನ್ನು ಪ್ರಾಣ ಪ್ರತಿಷ್ಠಾಪನೆ ಮಾಡಿ ಕರೆಸ್ಬೇಕಾ? ನಾವು ಪ್ರಾಣ ಪ್ರತಿಷ್ಠಾಪನೆ ಮಂತ್ರ ಹೇಳಿದ್ರೆ ಮಾತ್ರ ಪರಮಾತ್ಮ ಅಲ್ಲಿ ಆವಿರ್ಭಾವಗೊಳ್ಳೋದ ಅಂತಂದರೆ, ಇಲ್ಲಿ ಏನು ಹೇಳ್ತಾ ಇದ್ದಾನೆ ಪರಮಾತ್ಮ, ನಿರಾಕಾರ ತತ್ವದ ನಿಜ ಸ್ಥಿತಿಯನ್ನು ಹೇಳ್ತಾ ಇದ್ದಾನೆ. ನಮಗೆ ಅರ್ಥ ಮಾಡ್ಕೊಳ್ಬೇಕು ಅಷ್ಟೆ. ಪರಮಾತ್ಮನು ಸರ್ವವ್ಯಾಪಕನು, ಸ್ವಯಂಭುವು, ನಿರಾಕಾರನು, ನಿರ್ಗುಣನೂ ಆಗಿದ್ದಾನೆ. ಆದರೆ ನಾವು ಅವನಿಗೆ ಎಲ್ಲವನ್ನು ಮಾಡಿಕೊಡ್ತಾ ಇದ್ದೀವಿ.
ನಾನು ಎಲ್ಲೆಲ್ಲಿಯೂ ಯಾವಾಗಲೂ ಅಖಂಡ ರೂಪನಾಗಿ ವ್ಯಾಪಿಸಿದ್ದರೂ ಅವನು ಆವಾಹನ ವಿಸರ್ಜನಾದಿಗಳನ್ನು ಮಾಡುವನು. ನಾನು ಅಖಂಡ ರೂಪನಾಗಿದ್ದೀನಿ, ಎಲ್ಲೆಲ್ಲಿಯೂ ವ್ಯಾಪಕನಾಗಿದ್ದೀನಿ. ಆ ಪೂಜೆಯನ್ನು ಏರ್ಪಾಡು ಮಾಡ್ತಾರೆ. ಪರಮಾತ್ಮನನ್ನು ಆವಾಹನೆ ಮಾಡಬೇಕು ಅಂತೇಳಿ ಪಂಚಪ್ರಾಣಗಳನ್ನು ಹೇಳಿ ನನ್ನನ್ನು ಆವಾಹನೆ ಮಾಡ್ತಾರೆ. ಪೂಜೆ ಎಲ್ಲ ಮುಗಿದೋಯ್ತು, ಇನ್ನೆಷ್ಟು ಹೊತ್ತು ನನ್ನ ಮುಂದೆನೇ ಕೂತ್ಕೊಳ್ಳೋಕ್ಕಾಗುತ್ತೆ? ಹಾಗೇನು ಮಾಡ್ತಾರೆ, ವಿಸರ್ಜನೆ ಮಾಡಿಬಿಡೋದು. ಮಂತ್ರ ಹೇಳ್ಬಿಟ್ಟು ಮಂಗಳಾರತಿ ಮಾಡಿಬಿಟ್ಟು ಪರಮಾತ್ಮ ನೀನು ಹೋಗಿದ್ವಾ ಅಂತ ಕಳಿಸ್ಕೊಟ್ಬಿಡೋದು. ಪರಮಾತ್ಮ ಹೋಗುವವನು ಅಲ್ಲ, ಬರುವವನು ಅಲ್ಲ, ಸರ್ವ ವ್ಯಾಪಕನವನು. ಸರ್ವವನ್ನು ತನ್ನೊಳಗೆ ಒಳಗೊಂಡಿರ್ತಕ್ಕಂಥ ಪರಮಾತ್ಮನಿಗೆ ಆವಾಹನೆ ವಿಸರ್ಜನೆ, ಇದು ಮನುಷ್ಯರು ಮಾಡ್ತಕ್ಕಂಥ ಕೆಲಸಗಳು. ಇದೆಲ್ಲವೂ ಅಜ್ಞಾನದ ದೆಸೆ ಅಂತ ಇಲ್ಲಿ ಪರಮಾತ್ಮ ಹೇಳ್ತಾ ಇದ್ದಾನೆ. ನಾವು ಕೂಡ ಇಂಥ ತಪ್ಪುಗಳನ್ನೆಲ್ಲ ಮಾಡ್ತಾ ಇದ್ದೀವಿ. ಮತ್ತು ಇಷ್ಟೊಂದು ಶಾಸ್ತ್ರಗಳು, ಇಷ್ಟೊಂದು ಪೂಜಾ ವಿಧಾನಗಳು, ಇಷ್ಟೊಂದು ಪೂಜಾ ಪರಿಕರಗಳೆಲ್ಲ ಇದೆಯಲ್ಲ ಅಂದರೆ ದೊಡ್ಡ ಮಟ್ಟದ ಜ್ಞಾನವನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗದೇ ಇದ್ದವ್ರನ್ನ ಚಿಕ್ಕ ಮಟ್ಟದಿಂದ ಆ ವಿಚಾರಕ್ಕೆ ತರಬೇಕು ಅಂತ ಇಷ್ಟೆಲ್ಲವನ್ನು ಮಾಡಿದ್ದಾರೆ ಹೊರತು ಅವೇ ನಿಜವಲ್ಲ. 1ನೇ ತರಗತಿ 2ನೇ ತರಗತಿಗಳಿಂದ ಅಕ್ಷರಾಭ್ಯಾಸ ಮಾಡಿಕೊಂಡೇ ಮುಂದಕ್ಕೆ ಓದೋದಕ್ಕೆ ಬರಬೇಕು. ಓದು ಮುಗಿದ ಮೇಲೆ ವ್ಯವಹಾರದಲ್ಲಿ ಅದನ್ನು ಬಳಸ್ಕೋಬೇಕು. ಇದು ಜ್ಞಾನ ಮಾರ್ಗ ಹೋಗುವಂಥದ್ದು. ಆದರೆ ಅಕ್ಷರಾಭ್ಯಾಸ ಮಾಡಿದೇ ಮೂಲ ಸತ್ಯವಾದ ಸ್ಥಿತಿ ಅಂತ ತಿಳ್ಕೊಳ್ಳೋದು ಅಲ್ಲ. ಈ ರೀತಿಯಲ್ಲಿ ಕೂಡ ಇಲ್ಲಿ ಎಲ್ಲವನ್ನು ತಿಳಿದಾದ್ಮೇಲೆ ನಿಜ ಸ್ಥಿತಿಯನ್ನು ತಿಳ್ಕೊಳ್ಳೋದಕ್ಕೆ ಇವೆಲ್ಲ ಅಭ್ಯಾಸಗಳಷ್ಟೇ ಬಿಟ್ಟರೆ ಅವೇ ಶಾಶ್ವತ ಅಲ್ಲ ಅಂತ ಇಲ್ಲಿ ಪರಮಾತ್ಮನು ಹೇಳ್ತಾ ಇದ್ದಾನೆ. ಮುಂದುವರೆದು ಏನು ಹೇಳ್ತಾನೆ ಅನ್ನೋದನ್ನು ಮುಂದಿನ ಆಡಿಯೋದಲ್ಲಿ ನೋಡೋಣ. ಎಲ್ಲರಿಗೂ ಒಳ್ಳೆಯದಾಗಲಿ. ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್.